ಮೈಸೂರು ತಾಲೂಕು ಹಿಲ್ವಾಲ ಹೋಬಳಿಯಲ್ಲಿರುವ ಶೆಟ್ಟನಾಯಕನಹಳ್ಳಿ ಸುಮಾರು 250 ಮನೆಗಳಿರುವ ಒಂದು ಗ್ರಾಮ. ಗ್ರಾಮದಿಂದ 1 ಕಿಲೋಮೀಟರ್ ಹತ್ತಿರದಲ್ಲಿರುವ ಲಕ್ಷ್ಮೀದೇವಿ ಫಾರ್ಮ್. ಈ ಫಾರ್ಮ್ನ ಮಾಲೀಕರಾದ HR ಲಕ್ಷ್ಮೀಸಾಗರ್ ಇವರು ಮೈಸೂರಿನ TK ಲೇಔಟ್ನ ನಿವಾಸಿಯಾಗಿದ್ದು, ಸುಮಾರು 10 ಎಕರೆ ಜಮೀನಿನಲ್ಲಿ ವ್ಯವಸಾಯಕ್ಕೆಂದು ತೆಗೆದಂಥ ಜಮೀನಿನಲ್ಲಿ 5 ಎಕರೆ ಕಾಡು ಕೃಷಿಯನ್ನು ಬೆಳೆಸಬೇಕೆಂಬ ಉದ್ದೇಶದಿಂದ ಈ ಕಾಡು ಕೃಷಿಯಲ್ಲಿ 1000 ಶ್ರೀಗಂಧ, 1000 ಅಗಸೆ, ಮಾಗಣಿ 200, ಎಬೇವು 200, ಸಿಲ್ವರ್ 200, ತೆಂಗಿನ ಸಸಿ 200, ಮಾವು 50, ಶ್ರೀಗಂಧ ಗಿಡದ ಜೊತೆ ಅಗಸೆ ಗಿಡವನ್ನು ಬೆಳೆಸಲಾಗುವುದು. ಕಾರಣ ಶ್ರೀಗಂಧ ತುಂಬ ಕಷ್ಟಪಟ್ಟು ಬೆಳೆಯುವಂಥ ಗಿಡವಾದ್ದರಿಂದ ಅದಕ್ಕೆ ಕೆಲವರಿಗೆ ಶ್ರೀಗಂಧದ ಜೊತೆ ಅಗಸೆ ಗಿಡವನ್ನು ಬೆಳೆಸುವುದು ತಿಳಿದಿರುವುದಿಲ್ಲ. ಶ್ರೀಗಂಧ ಅಗಸೆ ಜೊತೆ ಅಬ್ಸರ್ವ್ ಮಾಡಿಕೊಂಡು ಬೆಳೆಯತೊಡಗುವುದು 2-3 ವರ್ಷ ಕಾಳಜಿಯಿಂದ ನೋಡಿಕೊಳ್ಳಬೇಕು. ನಂತರ ಅದು ಒಂಟಿಯಾಗಿ ಬೆಳೆಯಲು ಆರಂಭಿಸುವುದು. ಸದ್ಯದಲ್ಲಿ ಇದಷ್ಟು ಬೆಳೆಸಿ ಮುಂದೆ ಬೇರೆ ಬೇರೆ ಅಲೋವೆರಾ ಮೆಡಿಸಿನ್ ಗಿಡಗಳನ್ನು ಬೆಳೆಸುವಂತಹ ಯೋಜನೆ ಇಟ್ಟುಕೊಂಡಿದ್ದೇವೆ ಎಂದು ಲಕ್ಷ್ಮೀಸಾಗರ್ ಅವರು ಹೇಳ್ತಾರೆ. ಇಲ್ಲಿ ದೇಶಿ ಹಸು, ಗಿರ್ ಜಾತಿ, ಹಳ್ಳಿಕಾರ್ ಜಾತಿ, ಸೈವಾಲ್ ಅಂಶಗಳು, ಕುರಿಗಳು, ಹಸುಗಳ ಗೊಬ್ಬರವನ್ನು ಹಾಕಿ ಗಿಡಗಳನ್ನು ಬೆಳೆಸಲಾಗುವುದು. ಇಲ್ಲಿ ನೈಸರ್ಗಿಕವಾಗಿ ಬೆಳೆಸುವಂತಹ ಗಿಡಗಳು. ಇಲ್ಲಿ ಗೊಬ್ಬರ ತಯಾರಿಸಿ ಗಿಡಗಳಿಗೆ ಹಾಕಲಾಗುವುದು. ನೈಸರ್ಗಿಕವಾಗಿ ಬೆಳೆಸುವಂತಿರುವ ಗಿಡ ಮರಗಳು ಇಲ್ಲೇ ಬೆಳೆದು ಇಲ್ಲೇ ಬಂದಿರುವ ಗೊಬ್ಬರದಲ್ಲೇ ಎರೆಹುಳು ಗೊಬ್ಬರ ಕೂಡ ತಯಾರು ಮಾಡಲಾಗುವುದು. ಇಷ್ಟು ರೀತಿಯ ಗೊಬ್ಬರಗಳಿಂದಲೇ ಗಿಡ ಮರಗಳನ್ನು ಬೆಳೆಸಲಾಗುವುದು ಎಂದು ಲಕ್ಷ್ಮೀಸಾಗರ್ ಅವರು ಹೇಳಿದ್ದಾರೆ. ಒಂದು ಗಂಧದ ಮರ ಅಥವಾ ಅಗಸೆ ಗಿಡ ಅಥವಾ ಯಾವುದೇ ಒಂದು ನಾವು ಕಾಡಿನ ಒಂದು ಬೆಳೆಸಲಿಕ್ಕೆ, ಈಗ ಕಾಡಲ್ಲಿ ನಮ್ಗೆ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕ ನಾಡು ಶ್ರೀಗಂಧದ ನಾಡು ಅಂಥೇಳಿ ಮೊದಲೇ ನಾಣ್ಣುಡಿ ಇದೆ. ಯಾಕಂತಂದರೆ ಕಾಡಿನಲ್ಲಿ ಸ್ವಚ್ಛಂದವಾಗಿ ಬೆಳೆಯುವಂಥ ಗಿಡ ಮರಗಳು ನೈಸರ್ಗಿಕವಾಗಿ ಎಷ್ಟು ನಮಗೆಲ್ಲ ಮುಂದಿನ ಒಂದು ಪೀಳಿಗೆಗೆ ಅನುಕೂಲತೆ ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವರು ಅದನ್ನು ಅರಿವು ತಿಳ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀಸಾಗರ್ ಅವರು. ಹಾಗಾಗಿ ಅವ್ರೇನು ಮಾಡಿದ್ದಾರೆ ಅಂತಂದರೆ ಈ ಒಂದು ಕ್ರಾಪು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ತರಕಾರಿಗಳು ಹಾಕೊಳ್ಳುವಂಥದ್ದು, ತರಕಾರಿ ಲಾಸ್ ಕೂಡ ಆಗಿರ್ತಾರೆ, ಕೆಲವು ಟೈಮಲ್ಲಿ ಪ್ರಾಫಿಟ್ ಕೂಡ ಬರ್ತಿರುತ್ತೆ. ಇದನ್ನು ವರ್ಷಗಳಲ್ಲಿ ಅಂದರೆ ಇದೆಲ್ಲ ಹೆಂಗೆ ಅಂತಂದರೆ ಒಂದು 20-25 ವರ್ಷದ ಕ್ರಾಪ್ಸ್ಗಳಿವು. ಸೊ 25 ವರ್ಷದ ನಂತರ ಬರುವಂಥ ನಮಗೆ ಸಂಪೂರ್ಣ ಈಗ ರೆವಿನ್ಯೂ ಇದರಲ್ಲಿ ಏನು ಜನ್ರೇಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಈಗ ಒಂದು ಕ್ಷಣದಲ್ಲಿ ಊಹಿಸ್ಕೊಂಡು ಕೂಡ ಆಗೋದಿಲ್ಲ. ಹಾಗೆಯೇ ಈಗ ಅವರು ನಾವುಗಳು ಬದುಕೋದಲ್ದೇ ಅದ್ರಗಳ ಜೊತೆಗೆ ಈಗ ಏನಂತಂದರೆ ಗಿಡ ಮರಗಳು ಜಾಸ್ತಿ ಬೆಳೆಸಿದಂಥ ಸಂದರ್ಭದಲ್ಲಿ ಈಗ ಪ್ರಾಣಿ ಪಕ್ಷಿಗಳಿಗೆ ಎಲ್ಲೂ ಕೂಡ ನೆಲೆ ಇಲ್ಲದಂಥ ಸಂದರ್ಭಗಳು ಬಂದಿದ್ದಾವೆ. ಈಗ ಆಲ್ಮೋಸ್ಟ್ ಆಲ್ ನಾವು ನೋಡಿದೆ ಪ್ರತಿ ಬಾರಿ ಗುಬ್ಬಚ್ಚಿಗಳೇ ಇಲ್ದಂಗೆ ಆಗ್ಬಿಟ್ಟಿದೆ ಈಗ. ಸೊ ಹಾಗಾಗಿ ಆ ಗುಬ್ಬಚ್ಚಿಗಳು ಕೂಡ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಈಗ ಇದೇ ರೀತಿ ಎಷ್ಟೋ ಸಂತತಿಗಳು, ಪ್ರಾಣಿ ಸಂತತಿಗಳು ಸೊ ನಾಶ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಇವರು ಒಂದು ಕಾಡಿನ ಒಂದು ಮರಗಳನ್ನ ಬೆಳೆಸುವಂಥ ಒಂದು ಮನಸ್ಸು ಮಾಡಿರೋದು ತುಂಬ ಒಂದು ಸಂತಸದ ವಿಷಯ ಅಂತಲೇ ಹೇಳಬೇಕು. ಯಾಕೆಂತಂದರೆ ಎಲ್ರಿಗೂ ಈ ಮನಸ್ಥಿತಿ ಬರೋದಿಲ್ಲ. ಏನಂತಂದರೆ ಇರೋದರಲ್ಲಿ ನಾವು ಪ್ರಾಫಿಟ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಇವ್ರಿಗೆ ನಾನು ಲಕ್ಷ್ಮೀಸಾಗರ್ ಅವರಿಗೆ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ವತಿಯಿಂದ ಮತ್ತು ನಮ್ಮ ಎಲ್ಲ ಒಂದು ಸ್ನೇಹ ಬಳಗ ಏನಿದೆ ಎಲ್ಲರೂ ಪರವಾಗಿ ನಾನು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆಗಿರುವಂಥವರು ಲಕ್ಷ್ಮೀಸಾಗರ್ ಅಂತೇಳಿ ಇವರು ನನ್ನ ಸ್ನೇಹಿತರು ಕೂಡ. ಇವರು ಒಂದು ತಿಂಗಳು ಮುಂಚೆ ಏನು ಮಾಡಿದ್ದಾರೆ ಅಂತಂದರೆ 1,000 ಗಿಡಗಳನ್ನ ಆಲ್ರೆಡಿ ಶ್ರೀಗಂಧ ಮರಗಳನ್ನ ಸಸಿಗಳನ್ನ ನೆಟ್ಟಿರ್ತಾರೆ. ಸೊ ಹಾಗೆ ಈಗ ನಾವು ಕೂಡ ಒಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 2,000 ಗಿಡಗಳನ್ನ ನೆಡಬೇಕು ಅಂತೇಳಿ ಒಂದು ಕಾರ್ಯಕ್ರಮನ ಮೊನ್ನೆ ತಾನೇ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ BK ಲೋಕನಾಥ್ ಅವರಿಂದ ಚಾಲನೆಗೊಳಿಸಿ ಅಲ್ಲೂ ಕೂಡ ಈಗ 1,000 ಗಿಡಗಳನ್ನ ನೆಟ್ಟಿರ್ತೀವಿ. ಹಾಗೆಯೇ ನಮ್ಮ ಸ್ನೇಹಿತರಿಗೂ ಕೂಡ ನಾವು ಈ ಥರ ಒಂದು ಗಿಡ ನೆಡುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದಾಗ ನಾವು ಕೂಡ ಒಂದು ಗಿಡ ತರಿಸಿ ಈ ಶ್ರೀಗಂಧದ ಒಂದು ಗಿಡಗಳನ್ನ ನೆಡ್ತಾ ಇದ್ದೀವಿ ನಮ್ಮ ತೋಟದಲ್ಲಿ ಅಂತ ಹೇಳಿರ್ತಾರೆ. ಆಗ ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ, ಒಂದು ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಅವರು ಕೂಡ ಮನಸಾರೆ ಒಪ್ಪಿ ನಮ್ಮನ್ನು ಕರೆದು ಇಲ್ಲಿ ಶ್ರೀಗಂಧ ಗಿಡಗಳನ್ನ ನಡೆಸುವಾಗ ನಮಗೆ ತೋರಿಸಿ ಮತ್ತು ನಮ್ಗಳ ಕೈಲೂ 1-2 ಸಸಿಗಳನ್ನ ನಡೆಸಿರ್ತಾರೆ. ಸೊ ಇವ್ರಿಗೆ ನಾನು ನಮ್ಮ ರೋಟರಿ ಹೆರಿಟೇಜ್ ಪರವಾಗಿ ತುಂಬ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಗಿಡ ನೆಡೋ ಕಾರ್ಯಕ್ರಮ ಅಂತಂದರೆ ಹಸಿರನ್ನ ನಾವು ಯಾವಾಗಲೂ ಕೂಡ ಬೆಳೆಸ್ತಾ ಬರುವಂಥ ಒಂದು ಮನಸ್ಥಿತಿ ಎಲ್ಲರಲ್ಲೂ ಬರಬೇಕು. ಯಾಕೆಂತಂದರೆ ಇವತ್ತು ಹಸಿರುಗಳು ತುಂಬ ನಾಶ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಹಸಿರನ್ನು ಬೆಳೆಸುವಂಥ ಕೆಲಸ ಪ್ರತಿಯೊಬ್ಬ ನಾಗರಿಕರ ಹೊಣೆ ಆಗಿರುತ್ತೆ. ಹಾಗೆ ನಾನೊಂದು ಕಿವಿ ಮಾತು ಹೇಳಬೇಕು ಅಂತಂದರೆ ನಮ್ಮ BGL ಸ್ವಾಮಿ
ಅಂದರೆ ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಅವರು ಹಸಿರೇ ಹೊನ್ನು ಅಂತ ಒಂದು ಬುಕ್ ಬರೆದಿದ್ದಾರೆ. ನಾವು ಚಿನ್ನ ಬೆಳ್ಳಿ ಆಸ್ತಿ ಏನೇ ಸಂಪಾದನೆ ಮಾಡಿದ್ರೂ ಕೂಡ ಈ ಬೆಳೆಸಿದ್ರೆ ಎಲ್ಲೋ ಒಂದು ಕಡೆ ತಂಪಿನ ಒಂದು ನೆರಳಲ್ಲಿ ಕೂತಂಥ ಸಂದರ್ಭದಲ್ಲಿ ನಮಗೆ ಎಂತೋ ಮನಸ್ಸಿಗೆ ಎಷ್ಟು ಆನಂದ ಆಗುತ್ತೆ ಅಂತಂದರೆ ಹೇಳಲಿಕ್ಕಾಗಲ್ಲ. ಯಾಕೆ ಅಂತಂದರೆ ನೆರಳು ಎಲ್ರಿಗೂ ಅವಶ್ಯಕತೆ ಇದೆ, ಗಾಳಿ ಎಲ್ರಿಗೂ ಅವಶ್ಯಕತೆ ಇದೆ. ಸೊ ಹಾಗಾಗಿ ನಾನು BGL ಸ್ವಾಮಿಯವರ ಒಂದು ವಾಕ್ಯವನ್ನು ನೆನೆಸ್ಕೊಳ್ತಾ, ಸೊ ನಾನು ನಮ್ಮ ಸ್ನೇಹಿತರಾದ ಲಕ್ಷ್ಮೀ ಸಾಗರ್ರವರಿಗೆ ನಾನು ಒಂದಷ್ಟು ಮಾತುಗಳನ್ನ ಈ ಗಿಡಗಳು ಬೆಳೆಸೋದ್ರಿಂದ ಏನೆಲ್ಲ ಪರಿಣಾಮಗಳು ನಮಗೆ ಅನುಕೂಲತೆಗಳಾಗತ್ತೆ ಅಂತೇಳಿ ನಾನು ಅವರಿಂದನೇ ಒಂದಷ್ಟು ಮಾತುಗಳನ್ನ ಕೇಳಬೇಕು ಅಂತ ಹೇಳ್ತಾ, ನಾನು ವೈಯಕ್ತಿಕವಾಗಿ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಸರ್ವ ಸದಸ್ಯರ ಪರವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಂಥ ಲಕ್ಷ್ಮೀ ಸಾಗರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಅವರಿಗೆ ನಾನು ಹೊರಗೆ. ಮೇಡಮ್ ನಮಸ್ಕಾರ. ನಮ್ಮದು ಇಲ್ಲಿ 5 ಎಕರೆನಲ್ಲಿ ಲ್ಯಾಂಡ್ ಇದೆ, ಕೃಷಿ ಭೂಮಿ. ಇಲ್ಲಿ ಒಂದು ಡಿಫ್ರೆಂಟ್ ಆಗಿರೋಂಥ ಅಗ್ರಿಕಲ್ಚರ್ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿತ್ತು. ಬಟ್ ಈ ಕಾಡು ಕೃಷಿ ಬಗ್ಗೆ ಯಾರೂ ಇಂಪಾರ್ಟೆನ್ಸ್ ಕೊಡಲ್ಲ. ಎಲ್ಲರೂ ಆರ್ಟಿಕಲ್ಚರು ಮತ್ತು ರೆಗ್ಯುಲರ್ ಭತ್ತ ಜೋಳ ಈ ಥರದ್ದು ಕೃಷಿ ಬಗ್ಗೆ ಹೋಗ್ತಾರೆ. ಬಟ್ ನಾನು ಒಂಥರ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಕಾಡು ಕೃಷಿನ ಆರಿಸ್ಕೊಂಡು ಈಗ ನಮ್ಮ ಜಮೀನಿನಲ್ಲಿ 1,000 ಶ್ರೀಗಂಧ ಮತ್ತು 1,000 ಅಕ್ಷಯ ಮತ್ತು ಹೆಬ್ಬೇವು ಮತ್ತು ಮಹಾಗನಿ ಈ ಥರ ಒಂದು 2,500ರಿಂದ 3,000 ಗಿಡಗಳನ್ನ ನಮ್ಮ ಜಮೀನಿನಲ್ಲಿ ನಾವು ಈಗ ಒಂದು ಕಳೆದ 2 ತಿಂಗಳಿನಿಂದ ಹಾಕಿದ್ದೀವಿ. ಇದು ಏನಕ್ಕೆ ಅಂದರೆ ಪರಿಸರಕ್ಕೆ ಒಂದು ಕೊಡುಗೆ ಆಗುತ್ತೆ ಮತ್ತು ಎನ್ವೈರ್ನಮೆಂಟು ಕ್ಲೀನಾಗಿರುತ್ತೆ ಮತ್ತು ಇದು ಲಾಂಗ್ ಡ್ಯೂರೇಷನ್ ಬರೋಂಥ ಕ್ರಾಪ್. ಇದು ನಿಮಗೆ 6 ತಿಂಗಳಿಗೋ ವರ್ಷಕ್ಕೋ 5 ವರ್ಷಕ್ಕೋ ತೆಗಿಯೋಂಥದ್ದಲ್ಲ. ಇದು 40 to 50 ಇಯರ್ಸ್ ರನ್ ಆಗುತ್ತೆ ಇದು. ಹಾಗಾಗಿ ನಾವು ಇದನ್ನು ಆರಿಸ್ಕೊಂಡು ಈ ರೀತಿ ಈ ಗಿಡನ ಪ್ಲ್ಯಾಂಟೇಷನ್ನ ಮಾಡಿದ್ದೀವಿ ನಮ್ಮ ಜಮೀನಿನಲ್ಲಿ. ಟೋಟಲ್ ಎಷ್ಟು ಎಕರೆ ಇದೆ ಸರ್? ನಮ್ದು ಇಲ್ಲಿ 10 ಎಕರೆ ಇದು ಬೌಂಡ್ರಿ ಇದೆ. ಬಟ್ 5 ಎಕರೆನಲ್ಲಿ ನಾವು ಈ ಥರ ಮಾಡಿದ್ದೀವಿ ಮೇಡಮ್. ಇದು ಎನ್ವೈರ್ನಮೆಂಟ್ಗೆ ತುಂಬ ಉಪಯೋಗ ಆಗುತ್ತೆ ಮತ್ತು ಒಂಥರ ಗ್ರೀನರಿ ಇರುತ್ತೆ, ಪ್ರಕೃತಿ ಮೇಲೆ ಒಂದು ಒಳ್ಳೆ ಕೊಡುಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನ ಮಾಡಿರೋದು. ಮತ್ತೆ ಇನ್ನೂ ಏನಾದರೂ ಬೇರೆ ಗಿಡಗಳನ್ನು ಹಾಕಬೇಕು ಅಂತ ಇದ್ದೀರಾ ಸರ್? ಮೇಡಮ್ ಎಲ್ಲ ಥರ ಕಾಡು ಕೃಷಿಲಿ ಏನು ಬರುತ್ತೆ, ಹೆಬ್ಬೇವು, ಮಹಾಗನಿ ಮತ್ತು ಅಕ್ಸೆ ಮತ್ತು ಇನ್ನೂ ಬೇರೆ ಬೇರೆ ಜಾತಿದು ಎಲ್ಲ ಗಿಡಗಳು ತಂದಿದ್ದೀವಿ ನಾವು. ಇಲ್ಲಿ ನಾಗವಾಲದಲ್ಲಿ ಕೃಷಿದು ಇದು ಏನು ಫಾರೆಸ್ಟ್ದು ಇದಿದೆ ನರ್ಸರಿ, ಅಲ್ಲಿಂದ ನಾವು ಇದನ್ನೆಲ್ಲ ಪಡ್ಕೊಂಡು ತಂದು ಇಲ್ಲಿಂದ ಎಲ್ಲ ಹಾಕಿದ್ದೀವಿ ಮೇಡಮ್. ಅಂದರೆ ಇಲ್ಲಿ ಮತ್ತೆ ಕೃಷಿನಲ್ಲಿ ಮತ್ತೆ ಗಿಡ ಮರಗಳು ಬಿಟ್ಟು ಬೇರೆ ಇನ್ನೂ ಏನಾದರೂ ಮಾಡ್ತಾ ಇದ್ದೀರಾ ಸರ್ ಇಲ್ಲಿ? ಕಾಡು ಕೃಷಿ ಇಲ್ಲಿ ಇಂಟರ್ಮೀಡಿಯೇಟ್ ಕ್ರಾಪ್ ಏನೋ ಮಾಡೋಕ್ಕಾಗಲ್ಲ. ನೀವು ಈ ಪ್ಲಾಂಟೇಷನ್ 1 year 2 year ಆದಮೇಲೆ ಎಲ್ಲ ದೊಡ್ಡದಾಗಿ ಬೆಳೆದ್ಮೇಲೆ ಈ ಮಧ್ಯದಲ್ಲಿ ಏನೂ ಬೆಳೆಯೋಕ್ಕಾಗಲ್ಲ. ಬಟ್ ಏನಂದರೆ ಈ ಗಿಡಗಳನ್ನೇ ನಾವು ನೀಟಾಗಿ ನೀರಿಗೆ ನೋಡಿಕೊಂಡು ಇದನ್ನು ಇದ್ದಕ್ಕೆ ರೀಪ್ಲೇಸ್ಮೆಂಟ್ ಗಿಡ ಹಾಕಿ ನೀಟಾಗಿ ಬೆಳೆಸಿದ್ರೆ ಇದೊಂಥರ ಕಾಡು ಥರನೇ ಇರುತ್ತೆ, ಫಾರೆಸ್ಟ್ ಟೈಪೇ ಆಗಿಬಿಡುತ್ತೆ ಇದು ಪೂರ್ತಿ. ಇಲ್ಲಿ ನಿಮಗೆ ಬೇರೆ ಥರ ಬರ್ಡ್ಸು ಗಿಡ್ಸ್ ಅದು ಆಮೇಲೆ ಅವಾಗವೇ ಆಟೋಮೆಟಿಕ್ಕಾಗಿ ನಿಮಗೆ ಇಲ್ಲಿ ಒಳಗಡೆ ಬರುತ್ತೆ, ಅವಕ್ಕೆ ಅವೇ ಫೀಡಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ. ಸುಮಾರು ಎಷ್ಟು ವರ್ಷ ಆಯಿತು ಸರ್ ಇದನ್ನು ನೀವು ತೊಗೊಂಡು? ನಾವು ಇನ್ನೊಂದು 2-3 years ಬ್ಯಾಕ್ ತಗೊಂಡಿದ್ದು. ಬಟ್ ಇಲ್ಲಿ ಒಂದು ಸ್ವಲ್ಪ ತೆಂಗು ಮಾವು ಹಳೇದಿತ್ತು. ಬಟ್ ಅದ್ರ ಮಧ್ಯದಲ್ಲೂ ಎಲ್ಲ ಸೇರಿಸಿ ನಾವು ಈ ಕಾಡು ಕೃಷಿನೇ ಮಾಡಿದ್ದೀವಿ. ಈಗ ಅದಕ್ಕೂ ಏನೋ ಡ್ಯಾಮೇಜ್ ಆಗಬಾರ್ದು, ಜೊತೆ ಇದು ಬರಬೇಕು, ಹಾಗಾಗಿ ಇದು ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ಮಾಡಿರೋದು. ಈ ಥರ ಒಂದ್ರ ಬಗ್ಗೆನೇ ಏನು ಇಂಪಾರ್ಟೆನ್ಸ್ ಇಲ್ಲ, ಎಲ್ಲ ಯಾವ ಪ್ಲಾಂಟೇಷನ್ ಇದೆ ಯಾವುದೇ ಗಿಡ ಆದ್ರೂ ಅನುಕೂಲನೇ ಅಲ್ಲ. ಅಂದರೆ ಈ ಮಣ್ಣಿಗೆ ಎಲ್ಲ ಗಿಡಗಳು ಬೆಳೆಯುತ್ತೆ ಅಲ್ವಾ? ಬರುತ್ತೆ. ನಮ್ಮ ಮೈಸೂರು ಎನ್ವಿರಾನ್ಮೆಂಟಲ್ಲಿ ನಿಮ್ಗೆ ಯಾವ ರೀತಿ ಎಲ್ಲಿ ಗಿಡ ತಂದು ಹಾಕಿದ್ರೂ ಯಾವುದೇನೂ ಇದಾಗಲ್ಲ.